ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ನಾನು ಫೈನಾನ್ಷಿಯಲಿ ನಿಮ್ಗೆ ಸಪೋರ್ಟ್ ಮಾಡ್ತೀನಿ. ಸ್ಟಾರ್ಟ್ಅಪ್ ಕಂಪನಿ ಅಲ್ವಾ, ಅದನ್ನ ಹೇಗ್ ಶುರು ಮಾಡ್ಬೇಕು, ಹೇಗ್ ನಡ್ಸ್ಬೇಕು ಅನ್ನೋದನ್ನ ಶಿವಕುಮಾರ್ ಹತ್ರ ಅಡ್ವೈಸ್ ತಗೊಳ್ಳಿ. ನಿಮಗ್ ಬೇಕಾಗಿರೋ ಸಪೋರ್ಟ್ನೆಲ್ಲ ನಾನು ಕೊಡ್ತೀನಿ. ಅದನ್ನ ರೆಸ್ಪೆಕ್ಟ್ಫುಲಿ ಸಂಪಾದನೆ ಮಾಡಿ. ಜೊತೆಗೆ ದುಡ್ಡೇ ಜೀವನ ಅಲ್ಲ ಅನ್ನೋದು ನಿಧಾನಕ್ಕೆ ಅವಳಿಗೆ ಅರ್ಥ ಮಾಡಿಸ್ಕೊಡಿ. ಒಟ್ನಲ್ಲಿ ನೀವಿಬ್ರು ಖುಷಿಯಾಗಿರ್ಬೇಕು. ಯಾಕೆ ಬೇಜಾರಾಯ್ತಾ? ಇಲ್ಲ ಮೇಡಮ್, ನಂದಿನಿ ನಿಮಗೆ ಒಳ್ಳೇದಕ್ಕಿಂತ ಕೆಟ್ಟದ್ದು ಬಯಸೋದೇ ಜಾಸ್ತಿ. ನಾನು ಅವಳು ಖುಷಿಯಾಗಿರ್ಬೇಕು ಅಂತ ಯೋಚನೆ ಮಾಡ್ತಿರಲ್ಲ, ನೀವು ಗ್ರೇಟ್ ಮೇಡಮ್. ಸಮಸ್ಯೆಗಳು ಇದ್ದಿದ್ದೆ ಬಿಡಿ, ಆದ್ರೆ ನನ್ ಜೊತೆಲಿರೋರು ಯಾವಾಗ್ಲೂ ಚೆನ್ನಾಗಿರ್ಬೇಕು. ನನ್ಗೆಷ್ಟೇ ಕಷ್ಟ ಬಂದ್ರೂ ಕಮಲಮ್ಮ, ರೂಪಾ, ಶಿವಕುಮಾರ್, ಬಾಬಣ್ಣ, ನೀವು ಎಲ್ರೂ ಕೂಡ ನನ್ ಜೊತೆಗೆ ಇರ್ತೀರಾ. ನನಗೇನೇ ಆದ್ರೂ ಎಷ್ಟೇ ಕಷ್ಟ ಬಂದ್ರೂ ನಿಮ್ಮನ್ ಯಾರನ್ನೂ ಬಿಟ್ಕೊಡೋದಿಲ್ಲ. ನೀವೆಲ್ಲರೂ ಚೆನ್ನಾಗಿರ್ಬೇಕು. ಮೇಡಮ್, ಅವರೆಲ್ಲರ ಜೊತೆ ನನ್ನನ್ನು ಸೇರಿಸ್ಕೊಂಡಿದ್ದೀರಲ್ಲ, ಅದು ನನ್ನ ಭಾಗ್ಯ ಮೇಡಮ್. ಸರಿ, ನೀವಿನ ಹೊಡಿ. ಆಯ್ತು ಮೇಡಮ್, ಬರ್ತೀನಿ. ಹಲೋ, ಹಾ ಬಾಬು ಅವರೇ, ನನ್ನ ಡ್ರಾಪ್ ಮಾಡಿದ್ರಲ್ಲ, ಅಲ್ಲಿಗೆ ಬಂದ್ಬಿಡಿ. ಹಾ, ಅಭಿರಾಮಿ ಎಲ್ಲಿಗೆ ಹೊರಟೆ? ನಾನ್ ಎಲ್ಲಿಗೆ ಹೋದ್ರೆ ನಿನಗೇನು? ನಾನು ನೋಡ್ತಾನೆ ಇದ್ದೀನಿ. ಆಚೆ ಹೊರಟ್ರೆ ಸಾಕು, ಎಲ್ಲಿಗೆ ಹೋಗ್ತೀಯಾ, ಎಷ್ಟೊತ್ತಿಗೆ ಬರ್ತೀಯಾ ಅಂತ ಕೇಳ್ತಾನೆ ಇರ್ತೀಯಾ. ನಾನು ಎಷ್ಟೊತ್ತಿಗಾದ್ರೂ ಬರ್ತೀನಿ, ಎಲ್ಲಿಗೆ ಬೇಕಾದ್ರೂ ಹೋಗ್ತೀನಿ. ನಿನಗೇನ್ ಪ್ರಾಬ್ಲಮ್ಮು? ಅಲ್ಲ ಅಭಿರಾಮಿ, ಇದರಲ್ಲಿ ಕೋಪ ಮಾಡ್ಕೊಳ್ಳುವಂಥದ್ದೇನಿದೆ? ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕನ್ಸನಿಂದ ಕೇಳೋದು ತಪ್ಪಾ? ಮೊದಲೇ ಈ ಊರ್ ನಿಂಗ್ ಹೊಸ್ದು, ಅದಕ್ಕೆ ಕೇಳ್ದೆ ಅಷ್ಟೆ. ಅದು ತಪ್ಪೋ ಸರಿನೋ ಅದೆಲ್ಲ ನನಗ್ ಗೊತ್ತಿಲ್ಲ. ನನ್ನನ್ ಯಾರು ಏನು ಪ್ರಶ್ನೆ ಮಾಡಬಾರ್ದು. ಫ್ರೀಡಮ್ ಬೇಕು. ಫ್ರೀಡಮ್ ಇಲ್ದೇ ಇರೋ ಕಡೆ ನಾನಿರಲ್ಲ. ನಾನಿಲ್ಲಿರೋದು ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡು, ಯಾವ್ದಾದ್ರೂ ಹೋಟೆಲಲ್ಲಿ ಸ್ಟೇ ಮಾಡ್ತೀನಿ. ಸರಿ ಅಭಿರಾಮಿ, ನಿನ್ ಫ್ರೀಡಮ್ಗೆ ನಾನೇ ಯಾಕೆ ಅಡ್ಡ ಬರ್ಲಿ? ನಾನೇನು ಕೇಳಲ್ಲ, ಹೋಗ್ಬಾ. ಇದನ್ನ ಕೇಳೋಕ್ ಮುಂಚೆನೆ ಯೋಚನೆ ಮಾಡ್ಬೇಕಿತ್ತು. ನಾನೇನ್ ಮಗು ಅಲ್ಲ ಎಲ್ಲಾದ್ರೂ ಹೋದ್ರೆ ಕಳೆದ್ ಹೋಗಕ್ಕೆ. ಇನ್ನೊಂದ್ಸತಿ ನಾನು ಎಲ್ಲಾದ್ರೂ ಆಚೆ ಹೋಗ್ಬೇಕಾದ್ರೆ ಎಲ್ಲಿ ಹೋಗ್ತಿದೀಯಾ, ಎಷ್ಟೊತ್ತಿಗೆ ಬರ್ತೀಯಾ ಅಂತ ಅನ್ನೆಸೆಸರಿ ಕ್ವಶನ್ಸ್ ಎಲ್ಲ ಕೇಳ್ಬೇಡ. ಅರ್ಥ ಆಯ್ತಾ? ಅದೇನು ಹುಡುಗಿನೋ ಏನೋ ಈ ಅಭಿರಾಮಿ, ಈ ತರ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಕೋಪ ಮಾಡ್ಕೊಳ್ತಾರ ಅಶೋಕ್? ನಾವೇನೇ ಕೇಳ್ತೀವಿ, ಅರ್ಥನೇ ಮಾಡ್ಕೊಳಲ್ಲ ಅವಳು. ಶುಗಮಿ, ನೀನು ಅವಳ ಮೇಲಿರೋ ಅಕ್ಕರೆಯಿಂದ ಕೇಳ್ತೀಯ, ಅವಳು ಅದನ್ನ ದಬ್ಬಾಳಿಕೆ ಅಂತ ತಿಳ್ಕೊತಾಳೆ. ಹಾಗಲ್ಲ ಅಶೋಕ್, ಅವಳಿಗೆ ಬೆಂಗಳೂರು ಹೊಸದು. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅದಕ್ಕೆ ಯಾರು ಜವಾಬ್ದಾರಿ?
ಎಲ್ಲಾದ್ರೂ ಹೋಗ್ಲಿ, ನಾವೇನೋ ಅವಳು ಫ್ರೀಡಮ್ಗೆ ಅಡ್ಡ ಬರ್ತಾ ಇಲ್ವಲ್ಲ. ಎಲ್ಲಿದ್ದಾಳೆ ಅಂತ ಗೊತ್ತಾದ್ರೆ ನಾವೊಂದ್ ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ಬೋದು. ಬೈ ಚಾನ್ಸ್ ಏನಾದ್ರೂ ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಅವಳು ಎಲ್ಲಿರ್ತಾಳೆ ಅಂತಾದ್ರೂ ಅಟ್ಲೀಸ್ಟ್ ಗೊತ್ತಿರತ್ತೆ, ಇನ್ಫಾರ್ಮೇಶನ್ ಇರುತ್ತೆ. ಶುಗಾಮಿ, ನಿನ್ ಪ್ರೀತಿ ಅವಳಿಗೆ ಅರ್ಥ ಆಗ್ತಿಲ್ಲ ಅಂತಂದ್ರೆ ಬಿಟ್ಬಿಡು. ನೀನ್ ಯಾಕೆ ತಲೆ ಕೆಡ್ಸ್ಕೊತಾ ಇದೀಯಾ? ನೀವು ಒಳ್ಳೆ ಸರಿಯಾಗಿ ಹೇಳ್ತೀರಾ ಅಶೋಕ್. ನಮ್ ಭೈರವಿ ಏನಾದ್ರೂ ಹೀಗೆ ಮಾಡಿದಿದ್ರೆ ಅವಳು ಎಲ್ಲಾದ್ರೂ ಹೋಗ್ಲಿ ಅಂತ ಸುಮ್ನಿದ್ ಬಿಡ್ತಿದ್ರಾ? ಅಭಿರಾಮಿನೂ ಹಾಗೆ ತಾನೆ. ಸರಿ ನಮ್ಮ ಅಕ್ಕ ತಂಗಿ ಮಧ್ಯೆ ನಾನು ಬರಲ್ಲ, ಸಾರಿ. ಇದಕ್ಕೇನಾಯ್ತು? ಟೈಮ್ ಬೇರೆ ಆಗ್ತಾ ಇದೆ. ಏ ವಿನ್ಸೆಂಟ್, ಸಡನ್ ಆಗಿ ಕಾರ್ನ ಯಾಕೆ ಅಲ್ಲಿ ನಿಲ್ಸಿದ್ಲು? ಹೋಗಿ ನೋಡ್ಕೊಂಬರೋಣ ಬಾ. ಹಾ ನಡಿ. ವಿನ್ಸೆಂಟ್, ಗಾಡಿ ಕೆಟ್ಟೋಗಿದೆ ಅನ್ಸುತ್ತೆ. ನಡಿ ಆದಿ ಬೈಗೆ ಹೇಳೋಣ. ಹಲೋ ಹಲೋ, ಹೇಳು ರಾಕಿ. ಆದಿ ಬೈ, ನಾವು ಆ ಹುಡುಗಿನ ಫಾಲೋ ಮಾಡ್ತಾ ಇದ್ವಿ. ಅವಳ ಕಾರು ಮಧ್ಯ ರೋಡಲ್ಲಿ ಕೆಟ್ಟು ನಿಂತಿದೆ. ಇಲ್ಲೇ ಡಬಲ್ ರೋಡ್ ಹತ್ರ. ನೀವು ಬರ್ಬೋದಾ? ಹಾ ಬಂದೆ, ಇಲ್ಲೇ ಪಕ್ಕದಲ್ಲಿದ್ದೀನಿ. 5 ನಿಮಿಷ ಅಷ್ಟೇ. ಓಕೆ ಓಕೆ ಬೈ, ಆಯ್ತು, ಬೇಗ ಬನ್ನಿ ಅಷ್ಟೇ. ಅಭಿರಾಮಿ ಕಾರಲ್ಲಿ. ಸರಿ, ಆ ಲವ್ ಗುರು ಕಾಲ್ ಮಾಡಿ ಏನ್ ಮಾಡ್ಬೇಕು ಕೇಳು. ಹಾ, ಯಾರು ಇಷ್ಟದಲ್ಲಿ